ಮಾತ್ರ ಕೊಟ್ಟಿದ್ದರು. ಅವುಗೆ ಸಂಬಂಧಪಟ್ಟಂಥ ಖಾತೆಗಳಿಗೆ KYC ಸಿಗ್ನೇಟರೀಸು ಫಾರ್ಮ್ಸನ್ನು ಕೊಟ್ಟು ಅವನ್ನು ನಾವೇನು ಮಾಡಿದ್ವಿ ಅಂದರೆ ಸಕ್ರಿಯಗೊಳಿಸ್ತೀವಿ, ಅವನ್ನ KYC ಕೊಟ್ಟು. ಸರ್ ಈಗೇನಾಗ್ತಾ ಇದೆ ಅಂದರೆ, ಈಗ ನಮ್ಮ ಏನು ಇಂಡಿವಿಜುವಲ್ ಖಾತೆ ಸಿಗಲ್ಲ, ಗ್ರಾಹಕರ ಖಾತೆ, ಅದೇ ಹೇಳ್ತಾ ಇದ್ದಾರಲ್ಲ, ಯುವರ್ ಮನಿ ಯುವರ್ ರೈಟ್, ನಿಮ್ಮ ಹಣ ನಿಮ್ಮ ಹಕ್ಕು. ಯಾಕಂದರೆ ಎಷ್ಟೋ ವರ್ಷಗಳಿಂದ ಆ ಖಾತೆಗಳು ಏನಾಗಿದೆ ಅಂದರೆ ಸಕ್ರಿಯಗೊಳ್ಳಿಲ್ಲ. ಈಗ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನು ಮಾಡಬೇಕಂದ್ರೆ, ಮೇಡಮ್ ಹೇಳಿದಂಗೆ ಫಸ್ಟ್ ಯುವರ್ ಟಾರ್ಗೆಟ್ ದ ಅಮೌಂಟ್ ವಿಚ್ ಎವರ್ ಈಸ್ ಹೈಯರ್, ಬಿಕಾಸ್ ದ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಈಸ್ ಹ್ಯಾವಿಂಗ್ ಮೋರ್ ದೆನ್ 70 crores. ಇಟ್ಸ್ ಅಮೇಝಿಂಗ್ ಫಿಗರ್. ನನಗೊಂಥರ ಗಾಬರಿ ಆಯಿತು. 70 ಕೋಟಿ ಅಂದಾಗ 70 ಕೋಟಿ ಹಣ, ಗ್ರಾಹಕರ ಹಣ ಬ್ಯಾಂಕಿನಲ್ಲಿ ಹಾಗೇ ಉಳ್ಕೊಂಡಿದೆ. ಯಾಕಂದರೆ ಇದು ಹಣ ಏನಂದರೆ ಅವರು ಗಳಿಸಿದ ಹಣ ಇರ್ಬೋದು, ಅಥವಾ ಅವರೇ ಗಳಿಸಿದಂಥ ಬಡ್ಡಿ ಹಣ ಇರ್ಬೋದು, ಅಥವಾ ಯಾವುದೇ ಒಂದು ಮೂಲದಿಂದ ಬಂದಂಥ ಹಣ ಇದೆ. ಆ 70 ಕೋಟಿಯನ್ನು ಈಗ ನಾವು ಏನು ಮಾಡಬೇಕಾಗಿದೆ ಅಂದರೆ, ಪ್ರತಿಯೊಬ್ಬ ಗ್ರಾಹಕರಲ್ಲಿ ಹೋಗಿಬಿಟ್ಟು ಇದು ನಿಮ್ಮ ಹಣಪ್ಪ, ನೀವು ನಮಗೆ KYC ಕೊಡಿ, ಫಾರ್ಮ್ಸನ್ನು ಕೊಡಿ, ಒಂದು ಕ್ಲೇಮ್ ಅಕೌಂಟ್ಸ್ ತಮ್ಮ ಫಾರ್ಮ್ಸ್ ಇದಲ್ವ ಅದನ್ನು ಕೊಟ್ಬಿಟ್ಟು ಏನು ನಮ್ಮಲ್ಲಿರೋದಲ್ಲ 2,55,573 ಖಾತೆಗಳನ್ನು ಸಹ ಈಗ ಸಕ್ರಿಯಗೊಳಿಸಬೇಕು. ಯಾಕಂದರೆ ಮೇಡಮ್ ಹೇಳಿದಂಗೆ 10 ವರ್ಷಗಳಿಂದ ನಿಷ್ಕ್ರಿಯವಾದ ಖಾತೆಗಳನ್ನು ಸಕ್ರಿಯಗೊಳಿಸಬೇಕಂದ್ರೆ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಐ ನೋ ಇಟ್. ಯಾಕಂದರೆ ಸಮ್ ಆರ್ ಡ್ಯಾಡ್, ಅವರ ಬೇಕಾದಂಥವ್ರಿಗೆ ನೀವು ಏನು ಮಾಡಬೇಕಂದ್ರೆ ವಾರಸದಾರ ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ಆ ವಾರಸದಾರ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ಅವ್ರು ಯಾರು ಕ್ಲೇಮ್ ಮಾಡ್ತಾರಲ್ಲ ಅದನ್ನು ತೊಗೋಬೇಕಾಗುತ್ತೆ. ಸೊ ಸಮ್ ಆರ್ ಅನ್ನೋಯಿಂಗ್ಲಿ ಆರ್ ನೋಯಿಂಗ್ಲಿ ದ ಅಮೌಂಟ್ ಹ್ಯಾಸ್ ಬಿನ್ ಕೆಪ್ಟ್ ಲೈಕ್ ದಟ್. ಬಿಕಾಸ್ ಏನಾಗ್ತದೆ ಅಂದರೆ, ಒಂದು ಖಾತೆ ತೆಗೆದಿರ್ತಾರೆ, ಇನ್ನೊಂದು ಖಾತೆಯನ್ನು ಓಪನ್ ಮಾಡ್ತಾರೆ, ಬಟ್ ಈ ಖಾತೆಯಲ್ಲಿ 10,000, 15,000, 20,000 ಹಾಗೆ ಉಳ್ಕೊಂಡಿದೆ. ತಮ್ಗೆ ಗುರ್ತಿರ್ಬೇಕು. ಯಾಕಂದರೆ ಯಾರೋ ಒಬ್ರು ಇನ್ನೊಂದು ಹೇಳ್ತಾರೆ, ಇಲ್ಲ ಸರ್ ನಮ್ಮಲ್ಲಿ ಬಡ್ಡಿ ಜಾಸ್ತಿ ಕೊಡ್ತು ಅಂದಾಗ ಈ ಖಾತೆಯಲ್ಲಿ ಹಾಗೆ ಉಳ್ಕೊಂಡಿದೆ. 10 ವರ್ಷದಿಂದ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ, ಬಟ್ ಆ ಖಾತೆಗಳು ಹಾಗೇ ನಿಷ್ಕ್ರಿಯವಾಗಿರ್ತವೆ.